ಫ್ರೆಂಡ್ಸ್, ವೆಲ್ಕಮ್ ಟು ನಿವಿ ಟಾಕ್ಸ್. ಇವತ್ತು ನಾನು ನಿಮಗೆ ಹರ್ಬಲ್ ಹೇರ್ ಆಯಿಲ್ ಮನೇಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹರ್ಬಲ್ ಹೇರ್ ಆಯಿಲ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುದಂದರೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಂತ್ಯ. ಬನ್ನಿ ಇವಾಗ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಅಂದರೆ ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಈ ಕರಿಬೇವನ್ನ ಯೂಸ್ ಮಾಡೋದ್ರಿಂದ ಪ್ರೀ ಮೆಚ್ಯೂರ್ ಅಥವಾ ಗ್ರೇ ಹೇರ್ಸ್ ಏನು ನಿಮಗೆ ಫಾರ್ಮ್ ಆಗುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾರೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರಾತ್ರಿನೇ ನೆನೆಸಿಟ್ಟಿರೋ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಆ್ಯಡ್ ಮಾಡ್ಕೋಬೇಕು. ಅಟ್ಲೀಸ್ಟ್ 4 ಅವರ್ಸ್ ಆದ್ರೂ ನೆನೆಸಿಡಬೇಕು, ಅಥವಾ ನೈಟೇ ನೆನೆಸಿದ್ರೂ ಕೂಡ ಆಗುತ್ತೆ. ಮತ್ತು ಇದು ಡ್ಯಾಂಡ್ರಫ್ ಕ್ಲಿಯರ್ ಮಾಡುತ್ತೆ, ಅದಕ್ಕೋಸ್ಕರ ಮೆಂತ್ಯನ ಯೂಸ್ ಮಾಡಬೇಕು. ಅದಾದ ನಂತರ ಹೈಬಿಸ್ಕಸ್ ಪೌಡರ್ 2 ಟೇಬಲ್ ಸ್ಪೂನು ಮತ್ತು ಹೈಬಿಸ್ಕಸ್ ಫ್ಲವರು 4 to 5 ನಂಬರ್ಸ್. ಇದು ನಿಮಗೆ ಆರ್ಗ್ಯಾನಿಕ್ ಶಾಪಲ್ಲೆಲ್ಲ ಸಿಗುತ್ತೆ. ಇದರಿಂದ ನಿಮಗೆ ಹೇರ್ ರೂಟ್ ಎಲ್ಲ ಸ್ಟ್ರೆಂತ್ ಆಗುತ್ತೆ, ಗ್ರೇ ಹೇರ್ ಎಲ್ಲ ರೆಡ್ಯೂಸ್ ಆಗುತ್ತೆ, ಮತ್ತು ಸ್ಪ್ಲಿಟ್ ಎಂಡ್ಸ್ ಕೂಡ ಪ್ರಿವೆಂಟ್ ಮಾಡುತ್ತೆ. ಇದಾದಮೇಲೆ 7-8 ಈ ರೀತಿ ಚಿಕ್ಕ ಈರುಳ್ಳಿ ಆದರೆ 7-8 ನಂಬರ್ ತೊಗೊಳ್ಳಿ, ಅಥವಾ ದೊಡ್ಡ ಈರುಳ್ಳಿನೇ ಇತ್ತು ಅಂದರೆ ಅದು 1-2 ತೊಗೊಂಡ್ರೂ ಸಾಕಾಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಕೂಡ ನಿಮಗೆ ಹೇರ್ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಬಾಲ್ಡ್ ಪ್ಯಾಚಸ್ ಏನಿರುತ್ತೆ ಅದು ಕೂಡ ನಿಮಗೆ ಕ್ಲಿಯರ್ ಮಾಡುತ್ತೆ. ಮತ್ತು ಈ ರೀತಿ 3 ಬೆಳ್ಳುಳ್ಳಿ ಎಸಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಕೂಡ ನೀವು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ನಿಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಬೆಳ್ಳುಳ್ಳಿ, ಈರುಳ್ಳಿ ಏನು ಕಟ್ ಮಾಡಿದ್ವಿ ಆಗಲೇ ಅದು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ನೈಟೇ ನೆನೆಸಿಟ್ಟಿದ್ವಲ್ಲ ಮೆಂತ್ಯ ನೀರು, ಅದನ್ನ 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಈ ಥರ ಫೈನ್ ಪೇಸ್ಟ್ ಆಗುತ್ತೆ. ಇದನ್ನು ಇವಾಗ ಒಂದು ಸ್ಟೇನ್ಲೆಸ್ ಕಡಾಯಿ ಅಥವಾ ಐರನ್ ಕಡಾಯಿ ಏನಿರುತ್ತೆ ಆ ಪ್ಯಾನಲ್ಲಿ ಇದರಲ್ಲಿ ನೀವಾಗ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 300 ml ಆಗೋಷ್ಟು ಎಣ್ಣೆನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಇದಾದಮೇಲೆ ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಈ ರೀತಿ ಎಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡಬೇಕು. ಮತ್ತು ಇದನ್ನು ಹಾಗೆ ಬಿಡೋ ಹಾಗಿಲ್ಲ, ಅವಾಗವಾಗ ಈ ಥರ ಸೋಟ್ ಆಡ್ತಾ ಇರಬೇಕು, ಇಲ್ಲ ಗಂಟಾಗಿಬಿಡುತ್ತೆ. ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಇದು ಒಂದು 20 to 25 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಈ ಥರ ಬಾಯ್ಲ್ ಆಗ್ತಿರುತ್ತೆ. ಇದಾದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಬಾಯ್ಲ್ ಮಾಡಿದ ನಂತರ ಇದು ಕೂಲ್ ಆದಮೇಲೆ ಈ ರೀತಿ ನೀಟಾಗಿ ಸ್ಟ್ರೈನ್ ಮಾಡಬೇಕು. ಸೋಸ್ ಇಟ್ಕೊಳ್ಬೇಕು. ಈ ಥರ ಸೋಸ್ ಇಟ್ಕೊಂಡ್ರೆ ಹೋಮ್ ಮೇಡ್ ಹರ್ಬಲ್ ಹೇರ್ ಆಯಿಲ್ ಮನೇಲೇ ರೆಡಿ ಆಗುತ್ತೆ. ಇದನ್ನು ನೀವು ಕೂಲ್ ಮಾಡಿದ ಮೇಲೆ ಈ ಥರ ಒಂದು ಸ್ಟೋರೇಜ್ ಬಾಟಲ್ ಏನಿರುತ್ತೆ ನಿಮ್ಮ ಮನೇಲಿ ಅದಕ್ಕೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನೀವು 2-3 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ರೂಮ್ ಟೆಂಪರೇಚರಲ್ಲೇ ಇಡ್ಬೋದು. ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಒಂದು ಬೌಲಲ್ಲಿ ಹಾಟ್ ವಾಟರ್ನ ಹಾಕ್ಬಿಟ್ಟು ಇನ್ನೊಂದು ಬೌಲಲ್ಲಿ ಏನು ಆಯಿಲ್ ಪ್ರಿಪೇರ್ ಮಾಡಿದ್ರಲ್ಲ ಅದನ್ನು ಹಾಕಬೇಕು. ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಮಾಡಬೇಕು. 5 ಮಿನಿಟ್ಸ್ ಬಿಟ್ಟು ಈ ರೀತಿ ಆಗುತ್ತೆ. ಬಿಸಿ ಆದಮೇಲೆ ಬೆಚ್ಚಗಿರುವಾಗಲೇ ಫಿಂಗರ್ಸ್ನ ಯೂಸ್ ಮಾಡಿ ಸ್ಕಾಲ್ಪ್ಗೆ ಮತ್ತು ಹೆಡ್ಗೆ ಹೇರ್ಸ್ಗೆಲ್ಲ ಮಸಾಜ್ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಬೇಕು. ನೋಡಿದ್ರಲ್ವಾ ಮನೇಲೇ ಯಾವ ರೀತಿ ಹರ್ಬಲ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಅಂತ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. Already started the sparkling wine.